ನಮಸ್ಕಾರ ವೀಕ್ಷಕರೇ. ಕಳೆದ ಬಾರಿಯ ಐಪಿಎಲ್ನಲ್ಲಿ ಚೊಚ್ಚಲ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡು ಇತಿಹಾಸ ಬರೆದಿದ್ದ ಆರ್ಸಿಬಿ ಈ ಬಾರಿ ಮತ್ತೆ ಬಲಿಷ್ಠ ಸೇನೆಯೊಂದಿಗೆ ಕಣಕ್ಕಿಳಿಯಲು ಸಿದ್ಧವಾಗಿದೆ. ಪ್ರತಿ ಬಾರಿ ಆಕ್ಷನ್ನಲ್ಲಿ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸುತ್ತಿದ್ದ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಳೆದ ಬಾರಿಯ ಆಕ್ಷನ್ನಲ್ಲಿ ಅಳೆದು ತೂಗಿ ಎಲ್ಲಾ ವಿಭಾಗದಲ್ಲೂ ಉತ್ತಮ ಆಟಗಾರರನ್ನ ಖರೀದಿಸಿ ತಂಡವನ್ನ ಸರಿದೂಗಿಸಿಕೊಂಡಿತ್ತು. ಎಲ್ಲರ ನಿರೀಕ್ಷೆಯಂತೆ ಅದ್ಭುತ ಪ್ರದರ್ಶನ ನೀಡಿ ಮಿಂಚಿದ್ದ ಆರ್ಸಿಬಿ ಆಟಗಾರರು 18 ವರ್ಷದ ಬಳಿಕ ಚೊಚ್ಚಲ ಟ್ರೋಫಿ ಗೆಲ್ಲಲು ನೆರವಾಗಿದ್ದರು. ಇದೀಗ ಮತ್ತೆ ಕಪ್ ಗೆಲ್ಲಲು ಆರ್ಸಿಬಿ ಪಡೆ ಸಿದ್ಧವಾಗುತ್ತಿದೆ. ಅದರ ಕಡೆಗೆ ಮೊದಲ ಹೆಜ್ಜೆ ಇಟ್ಟಿದ್ದ ಆರ್ಸಿಬಿ ಆಕ್ಷನ್ ನಲ್ಲಿ ಈ ಬಾರಿ ಹಲವು ಅದ್ಭುತ ಪ್ರತಿಭೆಗಳನ್ನ ಖರೀದಿಸಿ ತಂಡವನ್ನ ಮತ್ತಷ್ಟು ಬಲಿಷ್ಠಗೊಳಿಸಿದೆ. ಸ್ನೇಹಿತರೆ, ಇತಿಹಾಸ ಹೇಳುವ ಪ್ರಕಾರ ಒಂದು ಬಾರಿ ಟ್ರೋಫಿ ಗೆದ್ದ ನಂತರ ಅದನ್ನ ಉಳಿಸಿಕೊಳ್ಳುವುದು ತುಂಬಾ ಕಷ್ಟ. ಇದುವರೆಗೆ ಬರೀ ಚೆನ್ನೈ ಸೂಪರ್ ಕಿಂಗ್ಸ್ 2010-11 ಮತ್ತು ಮುಂಬೈ ಇಂಡಿಯನ್ಸ್ 2019-20 ಮಾತ್ರ ಸತತವಾಗಿ 2 ಬಾರಿ ಕಪ್ ಗೆದ್ದಿದ್ದಾರೆ. ಆದರೆ ಈ ಬಾರಿ ಆರ್ಸಿಬಿಯ ಸಿದ್ಧತೆಗಳನ್ನ ನೋಡಿದ್ರೆ ಆರ್ಸಿಬಿ ಕೂಡ ಮತ್ತೆ ಇತಿಹಾಸ ಬರೆಯುವ ತವಕದಲ್ಲಿದೆ. ಅಷ್ಟಕ್ಕೂ ಈ ಬಾರಿ ಆರ್ಸಿಬಿಯ ಬ್ಯಾಟಿಂಗ್ ಪವರ್ ಹೇಗಿದೆ, ಹೊಸ ಆಟಗಾರರ ಖರೀದಿ ತಂಡಕ್ಕೆ ಎಷ್ಟರ ಮಟ್ಟಿಗೆ ಬಲ ತುಂಬಲಿದೆ, ಪ್ಲೇಯಿಂಗ್ 11 ಹೇಗಿರಲಿದೆ, ಈ ಬಾರಿ ಆರ್ಸಿಬಿಯ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಬಾರಿ ಆರ್ಸಿಬಿಯ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ನೋಡಿದ್ರೆ ಎದುರಾಳಿಗಳಿಗೆ ನಡುಕ ಹುಟ್ಟುವುದಂತೂ ಗ್ಯಾರಂಟಿ. ಟಾಪ್ ಆರ್ಡರ್ ನಲ್ಲಿ ರನ್ ಮಿಷನ್ ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಇದ್ದಾರೆ. ಮಿಡಲ್ ಆರ್ಡರ್ ನಲ್ಲಿ ರಜತ್ ಪಾಟಿದಾರ್ ಮತ್ತು ಜಿತೇಶ್ ಶರ್ಮಾ ಇದ್ರೆ ಫಿನಿಶಿಂಗ್ ಟಚ್ ಕೊಡೋಕೆ ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಸ್ಟೆಫರ್ಡ್ ರಂತ ಬಲಿಷ್ಠ ಆಟಗಾರರಿದ್ದಾರೆ. ಸ್ಟ್ರೆಂತ್ ನಂಬರ್ 1 ಬಲಿಷ್ಠ ಹಾಗೂ ಅನುಭವಿ ಓಪನಿಂಗ್ ಜೋಡಿ. ಕಳೆದ ಸೀಸನ್ ನಲ್ಲಿ ಆರ್ಸಿಬಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಫಿಲ್ ಸಾಲ್ಟ್ ಒದಗಿಸಿದ್ದಾರೆ. ಅವರ ಸ್ಟ್ರೈಕ್ ರೇಟ್ ಅದ್ಭುತವಾಗಿತ್ತು. ವಿರಾಟ್ ಕೊಹ್ಲಿ ಆರಂಭದಲ್ಲಿ ಆಂಕರ್ ಇನ್ನಿಂಗ್ಸ್ ಆಡಿದ್ರೆ ಸಾಲ್ಟ್ ಅವರು ನ್ಯಾಚುರಲ್ ಗೇಮ್ ಆಡಿ ಪವರ್ ಪ್ಲೇ ನಲ್ಲಿ ತಂಡವನ್ನ ಉತ್ತಮ ಹಂತಕ್ಕೆ ಕೊಂಡೊಯ್ಯುತ್ತಿದ್ದರು. ಸಾಲ್ಟ್ ಕ್ರೀಸ್ ನಲ್ಲಿದ್ದಷ್ಟು ಹೊತ್ತು ರನ್ ವೇಗ ಹೆಚ್ಚುತ್ತಲೇ ಇತ್ತು. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದೇ ಬೇಡ. ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ, 8 ಸೆಂಚುರಿಗಳ ಸರದಾರ. ಐಪಿಎಲ್ ನಲ್ಲಿ 291 ಸಿಕ್ಸ್ ಮತ್ತು 750ಕ್ಕೂ ಹೆಚ್ಚು ಬೌಂಡರಿ ಬಾರಿಸಿರುವ ವಿರಾಟ್ ಕೊಹ್ಲಿ ಕಳೆದ ವರ್ಷ ಆರೆಂಜ್ ಕ್ಯಾಪ್ ವಿನ್ನರ್ ಆಗಿ ಕೂಡ ಹೊರಹೊಮ್ಮಿದ್ದರು. ಇನ್ನು ಈ ಬಾರಿಯೂ ಕೂಡ ರೆಡ್ ಡಾಟ್ ಫಾರ್ಮ್ ನಲ್ಲಿರುವ ಕಿಂಗ್ ಕೊಹ್ಲಿ ಈ ಬಾರಿ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವುದರಲ್ಲಿ ಅನುಮಾನವಿಲ್ಲ. ಸ್ಟ್ರೆಂತ್ ನಂಬರ್ 2 ಆರ್ಸಿಬಿ ತಂಡ ಪವರ್ಫುಲ್ ಫಿನಿಷರ್ ಗಳ ಭದ್ರಕೋಟೆ. ಈ ಬಾರಿ ಆರ್ಸಿಬಿ ಹತ್ತಿರ ಇರುವಷ್ಟು ಪವರ್ಫುಲ್ ಹಿಟ್ಟರ್ಸ್ ಬೇರೆ ಯಾವ ತಂಡದಲ್ಲೂ ಕೂಡ ಇಲ್ಲ. ಇತರ ತಂಡಗಳು ಒಂದೊಂದು ಫಿನಿಷರ್ ಗಳ ಮೇಲೆ ಡಿಪೆಂಡ್ ಆಗಿದ್ರೆ ಆರ್ಸಿಬಿ ಮಾತ್ರ ವರ್ಲ್ಡ್ ಕ್ಲಾಸ್ ಫಿನಿಷರ್ ಗಳ ಪಡೆಯನ್ನೇ ಹೊಂದಿದೆ. ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಸ್ಟೆಫರ್ಡ್ ಇರೋದ್ರಿಂದ ಡೆತ್ ಓವರ್ ಗಳಲ್ಲಿ ರನ್ ಸುರಿಯೋದ್ರಲ್ಲಿ ಅನುಮಾನವಿಲ್ಲ. ಇನ್ನು ಕಳೆದ ಸೀಸನ್ ನಲ್ಲಿ ಆರ್ಸಿಬಿಯ ಬಲಿಷ್ಠ ಅಸ್ತ್ರವಾಗಿ ಹೊರಹೊಮ್ಮಿದ್ದ ಹಾಗೂ ಕ್ರೂಷಿಯಲ್ ಪಂದ್ಯಗಳಲ್ಲಿ ಅಬ್ಬರಿಸಿ ಆರ್ಸಿಬಿ ಟ್ರೋಫಿ ಗೆಲ್ಲುವಲ್ಲಿ ನೆರವಾಗಿದ್ದ ಜಿತೇಶ್ ಶರ್ಮಾ ಕೂಡ ಡೆತ್ ಓವರ್ ಗಳಲ್ಲಿ ಆರ್ಸಿಬಿಗೆ ನೆರವಾಗಲಿದ್ದಾರೆ. ಸ್ಟ್ರೆಂತ್ ನಂಬರ್ 3ನೇ ಸ್ಥಾನಕ್ಕೆ ಬಲಿಷ್ಠ ಆಟಗಾರರ ಪೈಪೋಟಿ. ಈ ಬಾರಿ ಆರ್ಸಿಬಿಯ 3ನೇ ಕ್ರಮಾಂಕದ ಮೇಲೆ ಇಬ್ಬರು ಆಟಗಾರರು ಕಣ್ಣಿಟ್ಟಿದ್ದಾರೆ. ಆರ್ಸಿಬಿ ಈ ಬಾರಿ ಜಿದ್ದಿಗೆ ಬಿದ್ದು ಖರೀದಿಸಿದ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಒಂದೆಡೆ ಆದರೆ ಮತ್ತೊಂದೆಡೆ ಶತಕಗಳ ಮೇಲೆ ಶತಕ ಬಾರಿಸಿ ರೆಡ್ ಹಾಟ್ ಫಾರ್ಮ್ ನಲ್ಲಿರುವ ಕನ್ನಡಿಗ ದೇವದತ್ ಪಡಿಕ್ಕಲ್ ಕೂಡ 3ನೇ ಕ್ರಮಾಂಕದ ಮೇಲೆ ಕಣ್ಣಿಟ್ಟಿದ್ದಾರೆ. ಪಡಿಕ್ಕಲ್ ಕಳೆದ ಸೀಸನ್ ನಲ್ಲಿ ಆರಂಭದ ಪಂದ್ಯಗಳಲ್ಲಿ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು ಅಬ್ಬರಿಸಿ ಸೈ ಎನಿಸಿಕೊಂಡಿದ್ದರು. ಈ ಬಾರಿಯ ಆಕ್ಷನ್ ನಲ್ಲಿ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಅವರಿಗೆ 7 ಕೋಟಿ ಕೊಟ್ಟು ಖರೀದಿಸಿದೆ. ಅವರು ಬೌಲಿಂಗ್ ಕೂಡ ಮಾಡಬಲ್ಲರು. ಆದರೆ ದೇವದತ್ ಪಡಿಕ್ಕಲ್ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಹಾಗೂ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅಬ್ಬರಿಸಿದ ಪರಿಯನ್ನ ನೋಡಿದ್ರೆ ಇವರಿಗೆ 3ನೇ ಕ್ರಮಾಂಕ ಭದ್ರವಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಆಟಗಾರರ ನಡುವಿನ ಈ ಪ್ರಬಲ ಸ್ಪರ್ಧೆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ. ಈ ಹಿಂದೆಲ್ಲ ಯಾರನ್ನ ಪ್ಲೇಯಿಂಗ್ 11 ನಲ್ಲಿ ಆಡಿಸಬೇಕು ಎನ್ನುವ ಗೊಂದಲಕ್ಕೆ ಬೀಳುತ್ತಿದ್ದ ಆರ್ಸಿಬಿ ಈಗ ಯಾರನ್ನ ಪ್ಲೇಯಿಂಗ್ 11 ನಿಂದ ಹೊರಗಿಡಬೇಕು ಎನ್ನುವಷ್ಟರ ಮಟ್ಟಿಗೆ ಬಲಿಷ್ಠ ಆಟಗಾರರು ತಂಡದಲ್ಲಿದ್ದಾರೆ. ಹೀಗಾಗಿ 3ನೇ ಕ್ರಮಾಂಕಕ್ಕೆ 2 ಬಲಿಷ್ಠ ಆಪ್ಷನ್ ಇರೋದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ. ಸ್ಟ್ರೆಂತ್ ನಂಬರ್ 4 ಬಲಿಷ್ಠ ಬೌಲಿಂಗ್ ವಿಭಾಗ. ಈ ಹಿಂದೆ ಎಲ್ಲ ಆರ್ಸಿಬಿ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿದ್ದರೂ ಕೂಡ ಕಳಪೆ ಬೌಲಿಂಗ್ ಪ್ರದರ್ಶನದಿಂದ ಸೋಲಿಗೆ ಶರಣಾಗುತ್ತಿತ್ತು. ಆದರೆ ಈ ಸಲ ಹಾಗಿಲ್ಲ. ಈ ಸೀಸನ್ ಅಲ್ಲಿ ಆರ್ಸಿಬಿಯ ಹತ್ತಿರ ಒಂದು ಸಾಲಿಡ್ ಆದ ಫೇಸ್ ಅಟ್ಯಾಕ್ ಇದೆ. ನ್ಯೂ ಬಾಲ್ ನಲ್ಲಿ ಮ್ಯಾಜಿಕ್ ಮಾಡಲು ಭುವನೇಶ್ವರ್ ಕುಮಾರ್, ಜೋಸ್ ಹಜಲ್ವುಡ್ ಹಾಗೂ ಯಶ್ ದಯಾಲ್ ತಂಡದಲ್ಲಿದ್ದಾರೆ. ಒಂದು ವೇಳೆ ಯಶ್ ದಯಾಲ್ ಆಡೋಕೆ ಆಗಿಲ್ಲ ಅಂದ್ರೆ ಅವರ ರೀತಿಯೇ ಬೌಲಿಂಗ್ ಮಾಡಬಲ್ಲ ಲೆಫ್ಟ್ ಆರ್ಮ್ ಬೌಲರ್ ಮಂಗೇಶ್ ಯಾದವ್ ಟೀಮ್ ನಲ್ಲಿದ್ದಾರೆ. ಇನ್ನು ಜೋಸ್ ಹಜಲ್ವುಡ್ ಅಲಭ್ಯರಾದ್ರೆ ಈ ಬಾರಿ ಆಕ್ಷನ್ ನಲ್ಲಿ ಖರೀದಿಸಿದ T20ಯ ನಂಬರ್ 1 ಬೌಲರ್ ಆಗಿದ್ದ ಜೇಕಬ್ ಡಾಫಿ ಕಣಕ್ಕಿಳಿಯಲಿದ್ದಾರೆ. ಇವರ T20 ಎಕಾನಮಿ ಮತ್ತು ವಿಕೆಟ್ ಟೇಕಿಂಗ್ ಎಬಿಲಿಟಿ ಆರ್ಸಿಬಿಗೆ ವರದಾನವಾಗಲಿದೆ. ಇನ್ನು ಸ್ಪಿನ್ ವಿಭಾಗಕ್ಕೆ ಬಂದ್ರೆ ಕೃನಾಲ್ ಪಾಂಡ್ಯ ಮತ್ತು ಸುಯಾಶ್ ಶರ್ಮಾ ಜೋಡಿ ಡೇಂಜರ್ ಆಗಿದೆ.
ಕಳೆದ ಸೀಸನ್ ನಲ್ಲಿ 7ರಿಂದ 15 ಓವರ್ಗಳ ನಡುವೆ ಇವರು ರನ್ಗೆ ಕಡಿವಾಣ ಹಾಕೋದರ ಜೊತೆಗೆ ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇವರ ಜೊತೆಗೆ ಅನುಭವಿ ಸ್ವಪ್ನಿಲ್ ಸಿಂಗ್ ಹಾಗೂ ಯಂಗ್ ಟ್ಯಾಲೆಂಟ್ಸ್ ಆದ ವಿಹಾನ್ ಮಲ್ಹೋತ್ರಾ ಮತ್ತು ವಿಕಿ ವಾಸ್ವಾಲ್ ಕೂಡ ಉತ್ತಮ ಬ್ಯಾಕಪ್ ಆಟಗಾರರಾಗಿ ಇರಲಿದ್ದಾರೆ. ಸ್ಟ್ರೆಂತ್ ನಂಬರ್ 5, ಎಲ್ಲ ವಿಭಾಗದಲ್ಲೂ ಬಲಿಷ್ಠ ಬ್ಯಾಕಪ್ ಆಟಗಾರರು. ಈ ಹಿಂದೆ ಆರ್ಸಿಬಿ ತಂಡದಲ್ಲಿ ಯಾರಾದರೂ ಒಬ್ಬ ಪ್ರಮುಖ ಆಟಗಾರ ಲಭ್ಯರಾದರೆ ತಂಡದ ಕಾಂಬಿನೇಷನ್ ಅಸ್ತವ್ಯಸ್ತವಾಗುತ್ತಿತ್ತು. ಆದರೆ ಈ ಬಾರಿ ಇದರ ಬಗ್ಗೆ ಗಮನ ಹರಿಸಿರುವ ಆರ್ಸಿಬಿ ಮ್ಯಾನೇಜ್ಮೆಂಟ್ ಬ್ಯಾಟಿಂಗ್, ಬೌಲಿಂಗ್ ಹಾಗೂ ಕೀಪಿಂಗ್ ಎಲ್ಲ ವಿಭಾಗದಲ್ಲೂ ಪ್ರಮುಖ ಆಟಗಾರರಿಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗಬಲ್ಲ ಆಟಗಾರರನ್ನ ಖರೀದಿಸಿ ಜಾಣತನ ತೋರಿದೆ. ತಂಡದಲ್ಲಿ ದೇವದತ್ ಪಡಿಕ್ಕಲ್ಗೆ ಬ್ಯಾಕಪ್ ಆಗಿ ಅವರಂತೆ ಬಲಿಷ್ಠ ಎಡಗೈ ಆಟಗಾರ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿಸಿದೆ. ಇನ್ನು ಹಜಲ್ವುಡ್ ಅಲಭ್ಯರಾದ್ರೆ ಅವರಂತೆ ಉತ್ತಮ ಲೈನ್ ಅಂಡ್ ಲೆಂತ್ ಹಾಗೂ ವೇರಿಯೇಷನ್ ನೊಂದಿಗೆ ಬೌಲಿಂಗ್ ಮಾಡಬಲ್ಲ T20ಯಲ್ಲಿ ನಂಬರ್ 1 ಬೌಲರ್ ಪಟ್ಟಕ್ಕೇರಿದ್ದ ಜಕೋಬ್ ಡಾಫಿ ತಂಡ ಸೇರಿಕೊಂಡಿದ್ದಾರೆ. ಜೊತೆಗೆ ತುಸಾರರಂತಹ ಡೆತ್ ಓವರ್ ಸ್ಪೆಷಲಿಸ್ಟ್ ಕೂಡ ಬ್ಯಾಕಪ್ ಆಗಿರಲಿದ್ದಾರೆ. ಇನ್ನು ಎಸ್ಟೇಯಾಲ್ ಬದಲಾಗಿ ಲೆಫ್ಟ್ ಆರ್ಮ್ ಬೌಲಿಂಗ್ ಆಲ್ರೌಂಡರ್ ಮಂಗೇಶ್ ಯಾದವ್ ಅವರನ್ನ ಖರೀದಿಸಲಾಗಿದೆ. ಇವರು ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಜೊತೆಗೆ ಲೋವರ್ ಆರ್ಡರ್ ನಲ್ಲಿ ಫಿನಿಶರ್ ಆಗಿಯೂ ಬ್ಯಾಟ್ ಬೀಸಬಲ್ಲರು. ಇನ್ನು ಟೀಮ್ ಡೇವಿಡ್ಗೆ ಬ್ಯಾಕಪ್ ಆಗಿ ಮತ್ತೊಬ್ಬ ಯುವ ಆಲ್ರೌಂಡರ್ ಜಕೋಬ್ ಬೇತೆಲ್ ಕೂಡ ತಂಡದಲ್ಲಿದ್ದಾರೆ. ಇವರು ಕಳೆದ ಸೀಸನ್ ನಲ್ಲಿ ಸಿಎಸ್ಕೆ ವಿರುದ್ಧ ಅರ್ಧಶತಕ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ರು. ಇನ್ನು ಫಿಲ್ ಸಾಲ್ಟ್ ಗೆ ಬ್ಯಾಕಪ್ ಆಗಿ ಇಂಗ್ಲೆಂಡ್ ನ ಸ್ಫೋಟಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಾರ್ಡನ್ ಕಾಕ್ಸ್ ಅವರನ್ನ ಕೂಡ ಖರೀದಿಸಲಾಗಿದೆ. ಇವರು ಈ ಬಾರಿಯ 100ಸ್ ಲೀಗ್ ನಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದರು. ಹೀಗೆ ಆರ್ಸಿಬಿ ಎಲ್ಲಾ ವಿಭಾಗದಲ್ಲೂ ಉತ್ತಮ ಬ್ಯಾಕಪ್ ಆಟಗಾರರನ್ನ ಹೊಂದಿರುವುದು ಆರ್ಸಿಬಿಗೆ ಬಲ ಹೆಚ್ಚಿಸಲಿದೆ. ಇನ್ನು ಆರ್ಸಿಬಿ ತಂಡದ ವೀಕ್ನೆಸ್ ಬಗ್ಗೆ ನೋಡುವುದಾದ್ರೆ ಮೊದಲನೆಯದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿಯ ಕಳಪೆ ರೆಕಾರ್ಡ್. ಇದು ಆಶ್ಚರ್ಯವಾದ್ರೂ ಸತ್ಯ. ಎದುರಾಳಿಗಳ ಮೈದಾನದಲ್ಲಿ ಅಬ್ಬರಿಸುವ ಆರ್ಸಿಬಿ ತಮ್ಮದೇ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗೆಲ್ಲೋಕೆ ಕಷ್ಟಪಡುತ್ತಿದೆ. ಕಳೆದ ಸೀಸನ್ ನಲ್ಲಿ ಆಡಿದ 6 ಪಂದ್ಯಗಳಲ್ಲಿ ಗೆದ್ದಿರುವುದು ಬರೀ 2 ಮ್ಯಾಚ್ ಮಾತ್ರ. ಚೆನ್ನೈ ವಿರುದ್ಧ 2 ರನ್ ಅಂತರದಲ್ಲಿ ಮತ್ತು ರಾಜಸ್ಥಾನ ವಿರುದ್ಧ 11 ರನ್ಗಳ ಕಡಿಮೆ ಅಂತರದಲ್ಲಿ ಆರ್ಸಿಬಿ ಗೆಲುವು ಕಂಡಿತ್ತು. ಚಾಂಪಿಯನ್ ಟೀಮ್ ಆಗಿದ್ರೂ ಮನೆ ಅಂಗಳದಲ್ಲಿ ಗೆಲ್ಲೋಕೆ ಆಗಿಲ್ಲ ಅನ್ನೋದು ಆರ್ಸಿಬಿಗೆ ದೊಡ್ಡ ಚಿಂತೆಯಾಗಿದೆ. ಇನ್ನು ಆರ್ಸಿಬಿ ಎರಡನೇ ವೀಕ್ನೆಸ್ ಅಂದ್ರೆ ಅದು ಕ್ಯಾಪ್ಟನ್ ರಜತ್ ಪಾಟಿದಾರ್ ಕಳಪೆ ಫಾರ್ಮ್. ಕಳೆದ ಸೀಸನ್ ನಲ್ಲಿ ರಜತ್ ನಾಯಕತ್ವದಲ್ಲಿ ಆರ್ಸಿಬಿ ಕಪ್ ಗೆದ್ದುಕೊಂಡಿತ್ತೇನೋ ನಿಜ, ಆದರೆ ಕ್ಯಾಪ್ಟನ್ಸಿಯಲ್ಲಿ ಕಮಾಲ್ ಮಾಡಿದ್ದ ರಜತ್ ಬ್ಯಾಟಿಂಗ್ ನಲ್ಲಿ ಕಮಾಲ್ ಮಾಡಲು ಸಾಧ್ಯವಾಗಿರಲಿಲ್ಲ. ಆರಂಭದ ಕೆಲ ಪಂದ್ಯಗಳಲ್ಲಿ ಅಬ್ಬರಿಸಿದ್ರು, ನಂತರದ ಪಂದ್ಯಗಳಲ್ಲಿ ರಜತ್ ಬ್ಯಾಟ್ ಗರ್ಜಿಸಿರಲಿಲ್ಲ. 2025ರ ಸೀಸನ್ ನಲ್ಲಿ ಅವರ ಆವರೇಜ್ ಮತ್ತು ಸ್ಟ್ರೈಕ್ ರೇಟ್ ಇತರ ಬ್ಯಾಟ್ಸ್ಮನ್ ಗಳಿಗಿಂತ ತುಂಬಾನೇ ಕಡಿಮೆ ಇತ್ತು. ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿಯೂ ಅವರು ಹೆಚ್ಚಿನ ರನ್ ಗಳಿಸಿಲ್ಲ. ನಂಬರ್ 4ರಲ್ಲಿ ಆಡೋ ಕ್ಯಾಪ್ಟನ್ ಫಾರ್ಮ್ ನಲ್ಲಿ ಇಲ್ಲದೆ ಇರುವುದು ತಂಡಕ್ಕೆ ಆತಂಕ ಎದುರಾಗಲಿದೆ. ಆದ್ದರಿಂದ ರಜತ್ ಫಾರ್ಮ್ಗೆ ಮರಳೋದು ಆರ್ಸಿಬಿಗೆ ಮುಖ್ಯವಾಗಲಿದೆ. ಇನ್ನು ಆರ್ಸಿಬಿಯ ಮತ್ತೊಂದು ಪ್ರಮುಖ ಸಮಸ್ಯೆ ಅಂದ್ರೆ ಅದು ಪ್ರಮುಖ ಆಟಗಾರರ ಅಲಭ್ಯತೆ. ಆರ್ಸಿಬಿಯ ಪ್ರಮುಖ ವಿದೇಶಿ ಬೌಲರ್ ಜೋಸ್ ಹಜಲ್ವುಡ್ ಹೆಚ್ಚಾಗಿ ಇಂಜುರಿ ಮತ್ತು ನ್ಯಾಷನಲ್ ಡ್ಯೂಟಿ ಕಾರಣದಿಂದಾಗಿ ಐಪಿಎಲ್ ಮ್ಯಾಚ್ ಮಿಸ್ ಮಾಡಿಕೊಳ್ಳುತ್ತಾರೆ. ಅವರು ಪೂರ್ತಿ 14 ಮ್ಯಾಚ್ ಆಡ್ತಾರಾ ಅನ್ನೋದು ಅನುಮಾನವಾಗಿದೆ. ಅದೇ ರೀತಿ ಯಶ್ ದಯಾಲ್ ಕೂಡ ಈ ಬಾರಿ ಪರ್ಸನಲ್ ಕಾರಣಗಳಿಂದ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿಲ್ಲ. ಅವರು ಈ ಬಾರಿಯ ಐಪಿಎಲ್ಗೆ ಲಭ್ಯವಾಗಲಿದ್ದಾರಾ ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಈವರೆಗೆ ಆರ್ಸಿಬಿಯ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಅನ್ನ ನೋಡಿದ್ದಾಯ್ತು. ಈಗ ಆರ್ಸಿಬಿಯ ಬಲಿಷ್ಠ ಪ್ಲೇಯಿಂಗ್ 11 ಹೇಗಿರಲಿದೆ ಅನ್ನೋದನ್ನ ನೋಡೋಣ. ಆರಂಭಿಕರಾಗಿ ಎಂದಿನಂತೆ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಕಣಕ್ಕಿಳಿಯಲಿದ್ದಾರೆ. 3ನೇ ಕ್ರಮಾಂಕದಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ ವೆಂಕಟೇಶ್ ಅಯ್ಯರ್ ನಡುವೆ ಪೈಪೋಟಿ ಇದ್ದು, ಇವರಲ್ಲಿ ಸದ್ಯ ಉತ್ತಮ ಫಾರ್ಮ್ ನಲ್ಲಿರುವ ದೇವದತ್ ಪಡಿಕ್ಕಲ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ. 4ನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್ ಕಣಕ್ಕಿಳಿಯಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ, 6ನೇ ಕ್ರಮಾಂಕದಲ್ಲಿ ಟೀಮ್ ಡೇವಿಡ್, 7ನೇ ಕ್ರಮಾಂಕದಲ್ಲಿ ರೊಮಾರಿಯೋ ಶೆಫರ್ಡ್, 8ನೇ ಕ್ರಮಾಂಕದಲ್ಲಿ ಕರ್ನಲ್ ಪಾಂಡ್ಯ ಕಣಕ್ಕಿಳಿಯಲಿದ್ದಾರೆ. ಇನ್ನು ಬೌಲರ್ಗಳಾಗಿ ಭುವನೇಶ್ವರ್ ಕುಮಾರ್, ಜೋಸ್ ಹಜಲ್ವುಡ್ ಹಾಗೂ ಎಸ್ಟೇಯಾಲ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಒಂದು ವೇಳೆ ಹಜಲ್ವುಡ್ ಅಲಭ್ಯವಾದರೆ ಜಕಬ್ ಡಾಫಿ ಹಾಗೂ ಯಶ್ ದಯಾಲ್ ಅಲಭ್ಯರಾದರೆ ಮಂಗೇಶ್ ಯಾದವ್ ಪ್ಲೇಯಿಂಗ್ 11 ಸೇರಿಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಆರ್ಸಿಬಿ ಬಲಿಷ್ಠ ಆಟಗಾರರ ಜೊತೆಗೆ ಉತ್ತಮ ಬ್ಯಾಕಪ್ ಆಪ್ಷನ್ ಅನ್ನ ಹೊಂದಿರುವುದರಿಂದ ಈ ಬಾರಿ ಮತ್ತೆ ಕಪ್ ಗೆಲ್ಲುವ ಹಾದಿ ಸುಗಮವಾಗಲಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಬಾರಿ ಆರ್ಸಿಬಿ ಮತ್ತೊಮ್ಮೆ ಕಪ್ ಗೆಲ್ಲುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.